ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆನೇ ವಿಡಿಯೋ ಮಾಡಬೇಕಿತ್ತು, ಸ್ವಲ್ಪ ಕೆಲಸಗಳಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಷಯ ಅಂತ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು ಕೊಟ್ಟಿಯೂರ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಾನು ಹೇಳ್ತೀನಿ. ಏನಕ್ಕೆ ಅಂತ ಅಂದರೆ, ಹೋದ ವರ್ಷ ನಾನು ಹೋಗಿದ್ದೆ, ಅದ್ರ ಲಾಸ್ಟ್ನೇ ದಿನ. ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಯಾರು ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂದಂಗೆ ವಿಷಯಕ್ಕೆ ಬರೋಣ. ಕೇರಳದಲ್ಲಿ ನಮ್ಮ ಕನ್ನಡಿಗರನ್ನ ಸೇರಿಸ್ತಿಲ್ಲ, ಮತ್ತೆ ಗಂಡಸರು ಹೋದ್ರೆ ಮೈ ಮೇಲೆ ಬೀಳ್ತಾರೆ, ಗೂಂಡಾಗಿರಿ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ, ಮತ್ತೆ 1,000 ರೂಪಾಯಿ ಕೊಟ್ಟು ಟಿಕೆಟ್ ತಗೋತೀವಿ ಅಂತ ಅಂದ್ರೂ ಟಿಕೆಟ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರುಗಳಿಗೆ ಮಾತ್ರ ಕೊಟ್ಟು ಕಳಿಸ್ತಾರೆ, ಅವ್ರನ್ನ ಮಾತ್ರ ಕಳಿಸ್ತಾರೆ. ನಮ್ಗೆ ಭಾಷೆ ಬರಲ್ಲ ಅಂತ ಅಂದ್ಬಿಟ್ಟು ಹೆಂಗಸರುಗಳು ಕ್ಯೂ ಅಲ್ಲಿ ನಿಂತಿದ್ರೆ ಮೈ ಮೇಲೆ ಬೀಳ್ತಾರೆ, ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ನೋಡ್ತಾನೆ ಇದೀವಿ. ಅದಕ್ಕೆ ಹೋದ್ ಸಲ ಹೋಗಿದ್ದೀನಲ್ವಾ ಅಂದ್ಬಿಟ್ಟು ನಾನು ಗೊತ್ತಿರೋ ಅಷ್ಟು ವಿಷಯನ ಹೇಳ್ತಾ ಇದ್ದೀನಿ. ಅಂದ್ರೆ ಏನಪ್ಪಾ ಅಂತ ಅಂದ್ರೆ, 1,000 ಜನ ಹೋಗೋ ಪ್ಲೇಸ್ಗೆ, ಒಂದು ಚಿಕ್ಕ ಹಳ್ಳಿ, ಅವರ ಆಚಾರ ವಿಚಾರಗಳು ಸಣ್ಣ ಪುಟ್ಟದಾಗಿ ಮಾಡ್ತಿರ್ತಾರೆ. ಲಕ್ಷಾಂತರ ಜನ ಒಟ್ಟಿಗೆ ಒಂದೇ ದಿನಕ್ಕೆ ಹೋದ್ರೆ, ಮ್ಯಾನೇಜ್ಮೆಂಟ್ ಒಂದು 50 ಜನ ಸಿಬ್ಬಂದಿಗಳಿರ್ಬೋದು, 50-100 ಜನ ಸಿಬ್ಬಂದಿಗಳಿರ್ಬೋದು, ಅವ್ರು ಏನು ಮಾಡೋಕ್ಕಾಗಲ್ಲ. ಮಾಡೋರಿಗೆ ಏನ್ ಮಾಡೋಕ್ಕಾಗುತ್ತೆ? ಒಂದು 4-5 ಜನ ಮೈ ಮೇಲೆ ಬಿದ್ರೆ ಒಬ್ರ ಮೇಲೆ ಏನ್ ತಡೆಯೋಕ್ಕಾಗುತ್ತೆ? ಅದಕ್ಕೋಸ್ಕರ ಬಿಟ್ರೆ ಮ್ಯಾನೇಜ್ಮೆಂಟ್ ಅದು ಏನೂ ಲೆಕ್ಕಕ್ಕೆ ಬರಲ್ಲ. ಸಲ ಹೋಗಿರೋದ್ರಿಂದ ಒಂದೆರಡು ಕ್ಲಿಪ್ ಹಾಕ್ತೀನಿ, ಅಲ್ಲಿನ ಮೇಂಟೈನ್ ಬಗ್ಗೆ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಹೋದ ವರ್ಷ ಜಾಸ್ತಿ ಜನಕ್ಕೆ ಮಾಹಿತಿ ತಲುಪಿರ್ಲಿಲ್ಲ. ಮತ್ತೆ ನಾವು ಹೋಗಿದ್ದಾಗೆ ಲಾಸ್ಟ್ ದಿನ ಆದ್ರೂ ಒಂದು 50 ಜನ 100 ಜನ ಸಿಬ್ಬಂದಿ ಆದ್ರೂ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಎಲ್ಲರನ್ನೂ ಕ್ಲೀನಾಗಿ ಕಳಿಸಿದ್ರು. ಇವಾಗ ಮ್ಯಾನೇಜ್ಮೆಂಟ್ 50 ಜನ 100 ಜನ ಇರ್ತಾರೆ, ಅವ್ರು ಏನ್ ಮಾಡಕ್ಕಾಗುತ್ತೆ ಹೇಳಿ? ಲಕ್ಷಾಂತರ ಜನಗಳು ಬಂದ್ರೆ ಅವ್ರು ಅನ್ಕೊಂಡಿರ್ತಾರೆ ಅವ್ರ ಊಹೆಗಿಂತ ಒಂದು 10,000 ಬರ್ಬೋದು ಅಂತ. ಆ 10,000ಗಿಂತ 10 ಪಟ್ಟು ಲಕ್ಷ ಜನ ಬಂದ್ರೆ ಒಂದು 50 ಜನ 100 ಜನ ಸಿಬ್ಬಂದಿಗಳು ಒಳಗಡೆ ನಿಂತ್ಕೊಂಡು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅಷ್ಟೇನೆ, ಏನೇ ಆಗ್ಲಿ. ಮತ್ತೆ ಕ್ಲೀನ್ನೆಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಹೋದ್ ಸಲನೇ ವೈರಲ್ ಆಗಿರೋ ತರ ನೀವೇ ನೋಡಿದ್ದೀರಾ. ನಮ್ಮವರು ಸ್ನಾನ ಮಾಡಿ ಅಂಡರ್ವೇರು ಮತ್ತೆ ಬನೀನು ಚಪ್ಪಲಿ ಎಲ್ಲಾನು ಬೇಕು, ಅದು ಸ್ನಾನ ಮಾಡಿ ಅಲ್ಲೇ ದಡದಲ್ಲೇ ಬಿಸಾಕೋದು. ಮತ್ತೆ ಹೋದ್ ಸಲ ಅವ್ರ ಮ್ಯಾನೇಜ್ಮೆಂಟ್ ಅವರೇ ವ್ಯಕ್ತಪಡಿಸೋರೆ ಎಷ್ಟು ಬೇಜಾರಾಗೈತೆ ಅಂತ ಅಂದ್ಬಿಟ್ಟು. ಸಲನು ಮ್ಯಾನೇಜ್ಮೆಂಟ್ಗಳು ಕನ್ನಡ ಬರೋರ ಹತ್ರನೇ ಕ್ಲಿಯರ್ ಆಗಿ ಹೇಳವ್ರೆ, ಪ್ರತಿಯೊಬ್ಬರಿಗೂ ಆಹ್ವಾನ ಇದೆ, ಭಕ್ತಿಯಿಂದ ಬನ್ನಿ, ಪೂಜೆ ಮುಗಿಸ್ಕೊಂಡು ಹೋಗಿ, ಇಲ್ಲಿ ಏನು ಗಲೀಜ್ ಮಾಡ್ಬೇಡಿ, ಬಂದ್ ಹೋಗಿ, ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ, ನೂಗಾಟ ಮಾಡ್ಬೇಡಿ, ಗಲಾಟೆ ಬೇಡ, ಹಂಗೆ ಎಲ್ಲಾನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಕ್ಲೀನ್ನೆಸ್ ಬಗ್ಗೆ ಹೇಳ್ಬೇಕು ಅಂತಾರೆ, ಆ ಕ್ಲೀನ್ ನೋಡ್ಕೊಂಡಿರ್ತಾರೆ. ನಾವೇ ಇಷ್ಟಪಟ್ಟು ಆ ಪ್ಲೇಸ್ಗೆ ಹೋಗ್ಬೇಕು, ಈ ಪ್ಲೇಸ್ಗೆ ಹೋಗ್ಬೇಕು, ಕೇಳೋದಲ್ಲ, ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಅಂದ್ಬಿಟ್ಟು ನಾವೇ ತಾನೇ ಇಷ್ಟಪಟ್ಟು ಹೋಗೋದು. ನಾವೇ ಗಲೀಜ್ ಮಾಡಿದ್ರೆ ಮತ್ತೆ ಬೇರೆಯವ್ರಿಗಲ್ಲ, ನಮ್ಗೆ ಹೋಗೋಕ್ಕೂ ಇಷ್ಟ ಆಗಲ್ಲ. ಅದೇ ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. ಹೇಳ್ಬೇಕು ಅಂತ ಅಂದ್ರೆ, ಮತ್ತೆ ಶನಿವಾರ ಭಾನುವಾರ ಫ್ಯಾಮಿಲಿಗಳಿಗೆ ಮತ್ತೆ ಮಕ್ಳುಗಳಿಗೆ ರಜೆ ಇರೋದ್ರಿಂದ ಫ್ಯಾಮಿಲಿಗಳು ಬರ್ತಾರೆ. ಅವಾಗ ಕ್ರೌಡ್ ಇನ್ನೂ ಜಾಸ್ತಿ ಆಗುತ್ತೆ. ಕ್ರೌಡ್ ಜಾಸ್ತಿ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ಕೊಳ್ಳೋದು ಏನೂ ಸಿಗಲ್ಲ, ಕ್ರೌಡ್ ಇದ್ದೇ ಇರುತ್ತೆ. ಇದೇ ತಿಂಗಳು 20ನೇ ತಾರೀಕು ಅಂದ್ರೆ, ಜೂನ್ 20ನೇ ತಾರೀಕು ಮಹಿಳೆಯರಿಗೆ ಲಾಸ್ಟ್ ಅಂದ್ರೆ ಸಂಜೆ 6 ಗಂಟೆಗೆ ಲಾಸ್ಟ್ ಪೂಜೆ. ಅದಾದ್ಮೇಲೆ ಮಹಿಳೆಯರನ್ನ ಸೇರ್ಸಲ್ಲ. ಅದಾದ್ಮೇಲೆ ಪುರುಷರಿಗೆ 24 ಇದೇ ತಿಂಗಳು ಲಾಸ್ಟು, ಅವತ್ತು ಬೆಳಿಗ್ಗೆ ಅಷ್ಟೇ ಪೂಜೆ. ಆಮೇಲೆ ಮತ್ತೆ ಯಾರನ್ನೂ ಸಾರ್ವಜನಿಕರನ್ನ ಯಾರನ್ನೂ ಸೇರ್ಸಲ್ಲ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಮತ್ತೆ ನಾವು ಇವತ್ತು ಕೊಟ್ಟಿಯೂರಿಗೆ ಪ್ಲಾನ್ ಮಾಡ್ತಿದ್ದೀವಿ. ಇನ್ನು 3-4 ದಿನ ನಮ್ದು ಕೊಟ್ಟಿಯೂರ್ ಬ್ಲಾಗ್ ಬರುತ್ತೆ. ಕೊಟ್ಟಿಯೂರ್ ಬ್ಲಾಗ್ ನೋಡ್ಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಬಳಿರದನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು.